ನಟ ಉಪೇಂದ್ರ ಅವರ ಉತ್ತಮ ಪ್ರಜಾಕೀಯ ಪಕ್ಷ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸೋದಕ್ಕೆ ಒದ್ದಾಡ್ತಾನೆ ಇದೆ. ಯಾವೊಂದು ಕ್ಷೇತ್ರದಲ್ಲೂ ಕೂಡ ಅವರು ಒಂದು MLA ಸೀಟನ್ನು ಕೂಡ ಗೆದ್ದಿಲ್ಲ. ಸೊ ಹಾಗಾದರೆ ಯಾಕಿರ್ಬೋದು, ಏನು ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ, ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸಾಂಪ್ರದಾಯಿಕ ರಾಜಕೀಯ ವ್ಯವಸ್ಥೆಯ ಸವಾಲು ಈ ಒಂದು ಉತ್ತಮ ಪ್ರಜಾಕೀಯ ಪಾರ್ಟಿಗೆ ಇದೆ. ಉಪೇಂದ್ರ ಅವರ ಪಾರ್ಟಿಗೆ ಕರ್ನಾಟಕದ ರಾಜಕೀಯ ದಶಕಗಳಿಂದಲೂ ಕೂಡ ಜಾತಿ, ಧರ್ಮ ಮತ್ತು ಪ್ರಾದೇಶಿಕ ಸಮೀಕರಣಗಳ ಮೇಲೆ ನಿಂತಿದೆ. ಪ್ರಜಾಕೀಯವು ಜಾತಿ ರಹಿತ, ಭ್ರಷ್ಟಾಚಾರ ರಹಿತ ಅಂತ ಹೇಳಲಾಗುತ್ತೆ. ರಾಜಕೀಯದ ಬಗ್ಗೆ ಮಾತನಾಡುತ್ತೆ. ಆದರೆ ಚುನಾವಣೆ ಸಮಯದಲ್ಲಿ ಮತದಾರರು ತಮ್ಮ ಜಾತಿ ಅಥವಾ ಸಾಂಪ್ರದಾಯಿಕ ದೊಡ್ಡ ಪಕ್ಷಗಳ ಅಂತಂದರೆ BJP, ಕಾಂಗ್ರೆಸ್ ಮತ್ತು JDS ಪ್ರಭಾವದಿಂದ ಹೊರಬರೋದು ತುಂಬಾ ಕಷ್ಟ ಆಗುತ್ತೆ. ಇನ್ನು ನಾಯಕತ್ವ ಮತ್ತು ಪ್ರಚಾರದ ಕೊರತೆ ಕೂಡ ಕಾಣುತ್ತೆ. ಏಕಾಂಗಿ ಹೋರಾಟವನ್ನು ಮಾಡ್ತಾರೆ. ಈ ಪಕ್ಷದಲ್ಲಿ ಉಪೇಂದ್ರ ಅವರೊಬ್ಬರೇ ಒಂದು ಪ್ರಮುಖ ಮುಖ ಆಗಿದ್ದಾರೆ. ರಾಜ್ಯಾದ್ಯಂತ ಪ್ರತಿ ಹಳ್ಳಿಗಳಲ್ಲೂ ಪಕ್ಷವನ್ನು ಸಂಘಟಿಸುವ ಬಲಿಷ್ಠ ಕಾರ್ಯಕರ್ತರ ಪಡೆ ಅಥವಾ ಎರಡನೇ ಹಂತದ ನಾಯಕರ ಕೊರತೆ ಈ ಒಂದು ಪಕ್ಷದಲ್ಲಿ ಎದ್ದು ಕಾಣುತ್ತೆ. ಇನ್ನು ಡಿಜಿಟಲ್ ಮಿತಿ. ಉಪೇಂದ್ರ ಅವರು ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮುಖಾಂತರ ಪ್ರಚಾರನ ಮಾಡ್ತಾರೆ. ಇದು ನಗರ ಪ್ರದೇಶದ ಯುವಕರಿಗೆ ತಲುಪುತ್ತೆ. ಆದರೂ ಗ್ರಾಮೀಣ ಭಾಗದ ಮತ್ತು ತಂತ್ರಜ್ಞಾನ ಬಳಸದೇ ಇರುವಂತಹ ಸಾಮಾನ್ಯ ಮತದಾರರಿಗೆ ಪಕ್ಷದ ತತ್ವಗಳು ಸರಿಯಾಗಿ ತಲುಪೋದೇ ಇಲ್ಲ. ಇನ್ನು ಪ್ರಜಾಕೀಯ ಒಂದು ಪಕ್ಷದ ಕಾನ್ಸೆಪ್ಟ್ ಏನು ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಳ್ಳಿ ಇರಲಿ ನಗರದಲ್ಲೂ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಇನ್ನು ಕ್ಯಾಶ್ಲೆಸ್ ರಾಜಕೀಯದ ಪ್ರಾಯೋಗಿಕತೆ. ಪ್ರಜಾಕೀಯವು ಚುನಾವಣೆಗಳಲ್ಲಿ ಹಣ ಹಂಚೋದನ್ನು ಮತ್ತು ಭರ್ಜರಿ ಪ್ರಚಾರಕ್ಕೆ ಹಣ ಸುರಿಯೋದನ್ನು ವಿರೋಧ ಮಾಡುತ್ತೆ. ಇವತ್ತಿನ ಚುನಾವಣಾ ವ್ಯವಸ್ಥೆಯಲ್ಲಿ ಹಣದ ಪ್ರಭಾವ ದೊಡ್ಡ ಮಟ್ಟದಲ್ಲಿ ಇದೆ. ಇತರ ಪಕ್ಷಗಳು ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಜನರನ್ನು ತಲುಪುವಾಗ ಯಾವುದೇ ಹಣ ಖರ್ಚು ಮಾಡದೆ ಕೇವಲ ತತ್ವಗಳ ಮೇಲೆ ಮತ ಕೇಳುವುದನ್ನು ಪ್ರಾಯೋಗಿಕವಾಗಿ ದೊಡ್ಡ ಮಟ್ಟದ ಸವಾಲು ಅಂತಲೇ ಹೇಳ್ಬೋದು. ಜನರ ಮನಸ್ಥಿತಿ ಮತ್ತು ಬದಲಾವಣೆಯ ಭಯ. ಉಪೇಂದ್ರ ಅವರು ಹೇಳುವ ಬಜೆಟ್ ರಾಜಕೀಯ ಅಥವಾ ಪ್ರಜೆಗಳೇ ರಾಜರು ಎಂಬ ಪರಿಕಲ್ಪನೆ ಕೇಳೋದಕ್ಕೆ ಚೆನ್ನಾಗಿದ್ರೂ ಇದು ಜನ ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದರ ಬಗ್ಗೆ ಸ್ಪಷ್ಟತೆ ಕೂಡ ಇಲ್ಲದೆ ಇರುತ್ತೆ. ಅಭ್ಯರ್ಥಿಗಳ ಆಯ್ಕೆ ವಿಧಾನದಲ್ಲೂ ಕೂಡ ಪ್ರಜಾಕೀಯದಲ್ಲಿ ಯಾರು ಬೇಕಾದರೂ ಅಭ್ಯರ್ಥಿಗಳಾಗ್ಬೋದು, ಆದರೆ ಅವರಿಗೆ ಜನಪ್ರಿಯತೆ ಅಥವಾ ಸ್ಥಳೀಯ ಮಟ್ಟದ ಪ್ರಭಾವ ಕಡಿಮೆ ಇರುತ್ತೆ. ಚುನಾವಣೆಯಲ್ಲಿ ಗೆಲ್ಲಲು ಬೇಕಾದ ವಿನ್ನಿಂಗ್ ಫ್ಯಾಕ್ಟರ್ ಇರುವ ಅಭ್ಯರ್ಥಿಗಳ ಕೊರತೆ ತುಂಬಾ ಕಾಡುತ್ತೆ. ಉಪೇಂದ್ರ ಅವರ ಸಿನಿಮಾಗಳಲ್ಲಿನ ಸಮಾಜಮುಖಿ ಚಿಂತನೆಗಳನ್ನು ಮೆಚ್ಚುವಾಗ ಚುನಾವಣಾ ಬೂತ್ಗೆ ಹೋದಾಗ ಮಾತ್ರ ಬೇರೆ ಪಕ್ಷಕ್ಕೆ ಮತ ಹಾಕುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಅಂದರೆ ಸಿನಿಮಾ ಅಭಿಮಾನಿಗಳು ಮತದಾರರಾಗಿ ಬದಲಾಗೋದಿಲ್ಲ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಈ ಅಜೆಂಡಾನ ಇಟ್ಕೊಂಡು ಹೋದರೆ ಉಪೇಂದ್ರ ಅವರು CM ಆಗೋದು ಸ್ವಲ್ಪ ತುಂಬಾ ಕಷ್ಟ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಪ್ರಜಾಕೀಯ ಪಕ್ಷದ ಬಗ್ಗೆ, ಉಪೇಂದ್ರ ಅವರ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಈಗಲೇ ಎಲ್ಲರಿಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.